ಬೆಂಗಳೂರು ಮೈಸೂರು ದಶಪಥ ಅಂತ ಇದೆಯಲ್ಲ, ಆ ದಶಪಥದಲ್ಲಿ ಟೋಲ್ ಕಟ್ಟಬೇಕಾಗುತ್ತೆ. ಆದ್ರೆ ಇಲ್ಲಿ ಟೋಲ್ ಅನ್ನ ಕಟ್ಟದೆ ದಾದಾಗಿರಿಯನ್ನ ಬೆರೆಯಲಾಗಿದೆ. ಟೋಲ್ ಕಟ್ಟಿ ಅಂತ ಹೇಳಿದಕ್ಕೆ ಕಾಂಗ್ರೆಸ್ ಮುಖಂಡನೊಬ್ಬ ಕಿರಿಕ್ ಮಾಡಿದ್ದಾನೆ. ಟೋಲ್ನ ಮಹಿಳಾ ಸಿಬ್ಬಂದಿ ಜುಟ್ಟು ಹಿಡಿದು ಎಳೆದಾಡಿ ಹಲ್ಲೆ ಮಾಡಿ, ಗಣಗೂರು ಟೋಲ್ನಲ್ಲಿ ರಾಜಕೀಯ ಪುಡಾರಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪುಡಾರಿಗಳು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಗೂರು ಟೋಲ್ ಅದು. KA06M8164 ನಂಬರ್ನ ಕಾರ್ನಲ್ಲಿ ಮೈಸೂರು ಕಡೆ ಕಾಂಗ್ರೆಸ್ ಮುಖಂಡ ಹೊರಟಿರ್ತಾನೆ. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಅಂತ ಕಾರ್ನಲ್ಲಿ ನೇಮ್ ಬೋರ್ಡ್ ಬೇರೆ ಇರುತ್ತೆ. ಟೋಲ್ ಕಟ್ಟೋ ಯೋಗ್ಯತೆ ಇಲ್ಲ, ಕಾರ್ ಮೇಲೆ ಕಾಂಗ್ರೆಸ್ ಮುಖಂಡ ಅಂತ ಬೋರ್ಡು. ಟೋಲ್ ಕಟ್ಟಲ್ಲ, ಕಾರ್ ಬಿಡಿ ಅಂತ ಕೆಳಗಿಳಿದು ಧಮ್ಕಿ ಬೇರೆ ಹಾಕ್ತಾನೆ. ನಾನು ಕಾಂಗ್ರೆಸ್ ಮುಖಂಡ, ಟೋಲ್ ದುಡ್ಡು ಕಟ್ಟಲ್ಲ ಅಂತ ಕ್ಯಾತೆ ತೆಗಿತಾನೆ. ಟೋಲ್ ಅಮೌಂಟ್ ನ ಕಟ್ಟಲೇಬೇಕು ಸರ್ ನೀವು ಅಂತ ಟೋಲ್ ಸಿಬ್ಬಂದಿ ಹೇಳ್ತಾರೆ. ಈ ವೇಳೆ ಮಾತಿನ ಚಕಮಕಿ ನಡೆಯುತ್ತೆ. ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾರೆ. ಸ್ಥಳಕ್ಕೆ ಪೊಲೀಸರು ಬಂದ್ರು. ಹಲ್ಲೆ ನಡೆಸಿದವ್ರ ಮೇಲೆ ಕ್ರಮ ತಗೊಳ್ಳೋ ಯೋಗ್ಯತೆ ಇಲ್ಲ ಪೊಲೀಸರಿಗೂ. ದೂರನ್ನ ದಾಖಲಿಸ್ಕೊಳ್ಳದೆ ಸ್ಥಳದಿಂದ ಕಳಿಸ್ಕೊಡ್ತಾರೆ ಪೊಲೀಸರು. ಕಾಂಗ್ರೆಸ್ ಮುಖಂಡ ಆದ್ರೆ ಏನು, ಸೋ ವಾಟ್? ಏನ್ ದೇವಲೋಕದಿಂದ ಇಳ್ಕೊಂಡು ಬಂದಿದ್ದೀರಾ? ಟೋಲ್ ಕಟ್ಟ ಯೋಗ್ಯತೆ ಇಲ್ಲ ಅಂದ್ಮೇಲೆ ಕಾರ್ ಮೇಲೆ ಆ ಪದಾಧಿಕಾರಿ ಅಂಡ್ ಸೋ ಕಾಲ್ಡ್ ಬೋರ್ಡ್ ಏನು? ಅಂಡ್ ಆ ಮಹಿಳಾ ಸಿಬ್ಬಂದಿ ಜುಟ್ಟಿಡಿದು ಎಳೆದಾಡಕ್ಕೆ ಯಾರು? ಅಷ್ಟೊಂದು ದುರ್ವರ್ತನೆ ತೋರಿಸೋದು ಅಷ್ಟು ಮನುಷ್ಯತ್ವ ಇಲ್ವಾ? ಒಬ್ಬ ಹೆಣ್ಮಗಳ ಮೇಲೆ ಅಷ್ಟು ಕೆಟ್ಟ ರೀತಿ ವರ್ತಿಸ್ಬೇಕಾ ಒಂದು ಟೋಲ್ ಕಟ್ಟೋ ವಿಚಾರಕ್ಕೆ? ರಾಜಕಾರಣಿಗಳಾಗಕ್ಕೆ ನಾಲಾಯಕ್ಕು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಬೆಂಗಳೂರು ಮೈಸೂರು ದಶಪಥದಲ್ಲಿ ಟೋಲ್ ಕಟ್ಟಲೇಬೇಕು, ಯಾರಾದ್ರೂ ಟೋಲ್ ಕಟ್ಟಲೇಬೇಕು, ಫ್ಯೂ ಎಕ್ಸಿಬಿಷನ್ಸ್ ಬಿಟ್ಟು. ಕಾಂಗ್ರೆಸ್ ಪದಾಧಿಕಾರಿ ಆದ್ರೇನು, ಕಾಂಗ್ರೆಸ್ನ ಇನ್ಯಾರೋ ಆದ್ರೆ ಏನು? ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಟೋಲ್ ಕಟ್ಟಬೇಕು ಅಂದ್ಮೇಲೆ ಕಟ್ಟಲೇಬೇಕು, ಅದು ರಾಜಕಾರಣಿಗಳಾಗ್ಲಿ ಮತ್ತೊಬ್ರಾಗ್ಲಿ ಯಾರೇ ಆಗ್ಲಿ. ಟೋಲ್ ಕಟ್ಟಲ್ಲ ನಾನು ಏನ್ ಮಾಡ್ತೀರಾ ಅಂತ ಆ ಮಹಿಳಾ ಸಿಬ್ಬಂದಿಯನ್ನ ಅಷ್ಟು ಕೆಟ್ಟದಾಗಿ ವರ್ತಿಸ್ತಾರೆ ಆಕೆಯ ಜೊತೆ ಅಂತ ಹೇಳಿದ್ರೆ ಅಸಹ್ಯ ಅಂತ ಅನ್ಸುತ್ತೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಅಂಡ್ ಪೊಲೀಸರಿಗಾದ್ರೂ ಮಾನ ಮರ್ಯಾದೆ ಬೇಡವಾ? ಅಟ್ ಲೀಸ್ಟ್ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ? ಹೌದು ಸಿಂಧೂರ, ಏನಂದ್ರೆ ಇಂಥ ಗಲಾಟೆಗಳು ಟೋಲ್ ನಲ್ಲಿ ನಡೀತಾನೆ ಇದೆ. ಇದು ಗಣಗೂರು ಟೋಲ್ ನಲ್ಲಿ ಆಗಿರುವಂತ ಒಂದು ಘಟನೆ. ಇದು ಏನಪ್ಪಾ ಅಂದ್ರೆ, ಕಾರ್ ಬಂದಂತ ಸಮಯದಲ್ಲಿ ಯಾವುದೇ ಒಂದು ಕಾರ್ಗಳಾಗ್ಲಿ ಅಲ್ಲಿ ಟೋಲ್ ಕಟ್ಟದೆ ಯಾರು ಮುಂದೆ ಹೋಗಂಗಿಲ್ಲ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದೇ ಒಂದು ಕಂಡೀಷನ್ ಇರುವಂತದ್ದು, ಸರ್ಕಾರಿ ವಾಹನಗಳಿಗೆ ಮಾತ್ರ ಅಲ್ಲಿ ಉಚಿತ ಪ್ರವೇಶ ಇರುವಂತದ್ದು. ಆದ್ರೆ ಇಲ್ಲಿ ಬಂದಂತವ್ರು ಸುಮಾರು ಜನ ಇಲ್ಲಿ ಗಲಾಟೆಗಳನ್ನ ಹಿಂದೆಯಿಂದನೂ ಕೂಡ ಮಾಡ್ಕೊಂಡ್ ಬಂದಿರುವಂತದ್ದು. ಈಗಾಗಿರುವಂತದ್ದು ಏನಪ್ಪಾ ಅಂದ್ರೆ, ನಾನು ಕಾಂಗ್ರೆಸ್ ಮುಖಂಡ, ನಾನು ಕಾಂಗ್ರೆಸ್ ನಲ್ಲಿ ಒಬ್ಬ ದೊಡ್ಡ ಮುಖಂಡ ಆಗಿರುವಂತವನು, ನಾನು ಯಾಕೆ ಟೋಲ್ ಕಟ್ಟಬೇಕು ಅನ್ನುವಂಥದ್ದು ಕೂಡ ವಾದ ನಡೆದಿರುವಂತದ್ದು ಟೋಲ್ ನಲ್ಲಿ. ಅದು ಒಂದು ಮಹಿಳಾ ಸಿಬ್ಬಂದಿ ಜೊತೆ ಒಂದು ವಾದ ನಡೆದಿರುವಂತದ್ದು. ಈ ಏನು ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೊಂಡವನೇ ಇವನ್ ಜೊತೆ ಇದ್ದಂತ ಸಂಬಂಧಿ ಒಬ್ರು ಲೇಡಿ, ಆಕೆ ಆ ಟೋಲ್ ಸಿಬ್ಬಂದಿ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಅಂದ್ರೆ ಜುಟ್ಟು ಹಿಡ್ಕೊಂಡೆಲ್ಲ ಎಳೆದಾಡಿ ಹಲ್ಲೆ ನಡೆಸಿರುವಂತದ್ದು ನಿಜವಾಗ್ಲೂ ಒಂದು ಆ ಸಿಬ್ಬಂದಿಗಳಿಗೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಏನು ಟೋಲ್ ನಲ್ಲಿ ಬಂದಂತ ವಾಹನಗಳು ಪ್ರತಿಯೊಂದು ಕೂಡ ಟೋಲ್ ಕಟ್ಟಬೇಕು, ಇಲ್ಲ ಫಾಸ್ಟ್ಯಾಗ್ ಹಾಕೊಂಡು ಹೋಗ್ಬೇಕು ಅನ್ನೋದು ಕೂಡ ಒಂದು ನಿಯಮ ಇದೆ. ಆದ್ರೆ ಇವರು ನಾವು ಕಾಂಗ್ರೆಸ್ನವರು, ಕಾಂಗ್ರೆಸ್ ಸರ್ಕಾರ ಇದೆ, ನಾವು ಕಾಂಗ್ರೆಸ್ ಮುಖಂಡರು ಅಂತ ಹೇಳ್ಕೊಂಡು ಈ ರೀತಿ ದಬ್ಬಾಳಿಕೆ ಮಾಡಿರುವಂತದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಚರ್ಚೆ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಅಕ್ಕಪಕ್ಕ ಓಡಾಡೋ ರೈತರಿಗೆ ಇವರು ಟೋಲ್ ಕಟ್ಟಿ ಓಡಾಡ್ತಾರೆ ರೈತರು, ಮತ್ತೆ ಅದಲ್ಲದೆ ಪಾಸ್ ತಗೊಂಡು ಓಡಾಡ್ತಾರೆ. ಆದ್ರೆ ಇವರು ನಾವು ಕಾಂಗ್ರೆಸ್ ಮುಖಂಡರು ಅಂತ ಹೇಳ್ಕೊಂಡು ಈ ರೀತಿ ಮಾಡಿರುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿರುವಂತದ್ದು. ಈಗ ಟೋಲ್ ಸಿಬ್ಬಂದಿಗಳು ಕೂಡ ಇವ್ರ ಮೇಲೆ ಮುಗಿಬಿದ್ದು ಪೊಲೀಸರಿಗೆ ಒಂದು ದೂರು ಕೊಟ್ಟಿರುವಂತದ್ದು. ಆದ್ರೆ ಪೊಲೀಸರು ಇಲ್ಲಿ ರಾಜಿ ಸಂಧಾನ ಮಾಡಿ ಕಳಿಸ್ತಾರೆ ಹೊರತು ಹಲ್ಲೆ ಮಾಡಿದಂತ ಕಾಂಗ್ರೆಸ್ ಮುಖಂಡರಾಗ್ಬೋದು, ಅವ್ರ ಜೊತೆಲಿ ಇದ್ದಂತವ್ರಾಗ್ಬೋದು, ಅವ್ರ ಮೇಲೆ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ, ಮತ್ತೆ ಒಂದು ದೂರು ಕೂಡ ದಾಖಲಾಗಿಲ್ಲ. ಒಂದು ಸಮಜಾಯಿಸಿ ಮಾಡಿ ವಾಪಸ್ ಕಳಿಸಿರುವಂತದ್ದು. ನಿಜವಾಗ್ಲೂ ಇದು ಪೊಲೀಸರು ಮಾಡಿರೋದು ಕೂಡ ಒಂದು ಅಪರಾಧ ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.